ನಮಸ್ಕಾರ. ಇತ್ತೀಚೆಗೆ ಕೃಷಿ ವಲಯದಲ್ಲಿ ಎಲ್ಲಿ ನೋಡಿದ್ರೂ ಒಂದೇ ಮಾತು, ಅದೇ ರಸಗೊಬ್ಬರದ ಕೊರತೆ. ಹಗಲಿರುಳು ಮಣ್ಣಲ್ಲಿ ದುಡಿಯುವ ನಮಗೆಲ್ಲರಿಗೂ ಇದೊಂದು ದೊಡ್ಡ ತಲೆನೋವಾಗಿದೆ ಅಲ್ವಾ? ಇಂದಿನ ಈ ವಿಶೇಷ ಚರ್ಚೆಯಲ್ಲಿ ಈ ಬಿಕ್ಕಟ್ಟು ಶುರುವಾಗಿದ್ದಾದ್ರೂ ಎಲ್ಲಿಂದ ಮತ್ತು ಇದಕ್ಕೆ ನಮ್ಮ ಮುಂದಿರುವ ದಾರಿಗಳೇನು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ನಮ್ಮ ಊರಿನ ಸೊಸೈಟಿಗಳ ಮುಂದೆ ಅಥವಾ ಗೊಬ್ಬರದ ಅಂಗಡಿಗಳ ಮುಂದೆ ಉದ್ದುದ್ದ ಕ್ಯೂ ನಿಂತು ಕೊನೆಗೆ ಸ್ಟಾಕ್ ಇಲ್ಲ ಅನ್ನೋ ಬೋರ್ಡ್ ನೋಡಿ ನಮಗೆಲ್ಲ ಸಾಕಾಗೋಗಿದೆ. ದಿಢೀರಂತ ಈ ಡಿಎಪಿ ಮತ್ತು ಯೂರಿಯಾಗೆ ಏನಾಯ್ತು, ಯಾಕಿಷ್ಟು ಶಾರ್ಟೇಜ್ ಬಂತು? ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೇ ಪ್ರಶ್ನೆ ಕಾಡ್ತಿದೆ. ಇದರ ಅಸಲಿ ಕಾರಣ ಏನು ಅಂತ ಈಗ ಒಮ್ಮೆ ಅರ್ಥ ಮಾಡ್ಕೊಳ್ಳೋಣ. ವಾಸ್ತವ ಹೇಗಿದೆ ಅಂದ್ರೆ, ನಾವು ಡಿಎಪಿ ಮತ್ತು ಯೂರಿಯಾ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗ್ಬಿಟ್ಟಿದೀವಿ. ಇನ್ನೊಂದು ಕಡೆ ಟೈಮಿಗೆ ಸರಿಯಾಗಿ ಸಪ್ಲೈ ಆಗ್ತಿಲ್ಲ. ಇದರ ಲಾಭ ಪಡ್ಕೊಂಡು ನಕಲಿ ಗೊಬ್ಬರದ ಕಳ್ಳ ಬಜಾರ್ ಕೂಡ ಶುರುವಾಗಿದೆ. ಅಂದ್ರೆ ಒಂದು ಕಡೆ ನಮ್ಮ ಅತಿಯಾದ ಅವಲಂಬನೆ, ಇನ್ನೊಂದು ಕಡೆ ಮಾರುಕಟ್ಟೆಯಲ್ಲಿನ ಈ ಗೊಂದಲ, ಇವೆರಡರ ಮಧ್ಯೆ ರೈತರು ಸಿಕ್ಕ ಹಾಕೊಂಡಿದ್ದಾರೆ. ರಸಗೊಬ್ಬರ ಕೊರತೆಯ ಇಂದಿನ ನೈಜ ಪರಿಸ್ಥಿತಿ ಅಂದ್ರೆ ಗ್ರೌಂಡ್ ಲೆವೆಲ್ನಲ್ಲಿ ನಿಖರವಾಗಿ ಏನಾಗ್ತಿದೆ ಅನ್ನೋದನ್ನ ನಾವೀಗ ನೋಡೋಣ. ದಿನನಿತ್ಯ ನಾವು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ನೋಡಿದ್ರೆ ಡಿಎಪಿ, ಎಂಒಪಿ ಮತ್ತೆ ಎಸ್ಎಸ್ಪಿ ಗೊಬ್ಬರಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ, ಆದರೆ ಸ್ಟಾಕ್ ಇಲ್ಲ. ರೇಟ್ ಅಂತೂ ಗಗನಕ್ಕೇರ್ತಿದೆ. ಇದೇ ಚಾನ್ಸ್ ಅಂತ ಕಳ್ಳ ಬಜಾರ್ನಲ್ಲಿ ನಕಲಿ ಡಿಎಪಿ, ಕಳಪೆ ಯೂರಿಯಾ ಮಿಕ್ಸ್ ಮಾಡಿ ಮಾರ್ತಿದ್ದಾರೆ. ಇದ್ರ ಜೊತೆಗೆ ಯಾವ ಜಿಲ್ಲೆಗೆ ಎಷ್ಟು ಬೇಕು ಅನ್ನೋ ಲೆಕ್ಕಾಚಾರವೇ ಇಲ್ಲದೆ ಎಲ್ಲೆಂದರಲ್ಲಿ ಹಂಚಿಕೆ ಆಗ್ತಿರೋದು ಈ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ನೀವೊಮ್ಮೆ ಈ ನಂಬರ್ ಕಡೆ ಗಮನ ಹರಿಸಿ. ಲಕ್ಷಾಂತರ ಕೋಟಿ ರೂಪಾಯಿಗಳು. ಹೌದು, ಸರ್ಕಾರ ಪ್ರತಿ ವರ್ಷ ಬರೀ ರಸಗೊಬ್ಬರದ ಸಬ್ಸಿಡಿಗಾಗಿಯೇ ಇಷ್ಟು ದೊಡ್ಡ ಮೊತ್ತ ಸುರಿತಿದೆ. ಆದರೂ ನಮಗೆ ಟೈಮಿಗೆ ಸರಿಯಾಗಿ ಗೊಬ್ಬರ ಸಿಗ್ತಿಲ್ಲ ಅಂದ್ರೆ ಈ ಸಮಸ್ಯೆಯ ಬೇರು ನಾವು ನೀವು ಅನ್ಕೊಂಡಿರೋದಕ್ಕಿಂತಲೂ ಬಹಳ ಆಳದಲ್ಲಿದೆ ಅಂತ ಅರ್ಥ ಅಲ್ವಾ? ಜಾಗತಿಕ ಬಿಕ್ಕಟ್ಟು ಮತ್ತು ಆಮ್ದಿನ ಲೆಕ್ಕಾಚಾರ. ನಮ್ಮ ಹಳ್ಳಿಯಲ್ಲಿ ಗೊಬ್ಬರ ಸಿಗದಿರೋದಕ್ಕೂ ಜಗತ್ತಿನ ಬೇರೆ ಮೂಲೆಯಲ್ಲಾಗ್ತಿರೋ ಘಟನೆಗಳಿಗೂ ಇರೋ ಲಿಂಕ್ ನಿಜಕ್ಕೂ ಶಾಕಿಂಗ್ ಆಗಿದೆ. ನಾವು ಗೊಬ್ಬರಕ್ಕೆ ಬೇರೆ ದೇಶಗಳ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅನ್ನೋದೇ ಇಲ್ಲಿ ಅಸಲಿ ವಿಚಾರ. ಡಿಎಪಿ, ಎಂಒಪಿ ತಯಾರಿಸಬೇಕಾದ ಕಚ್ಚಾ ವಸ್ತುಗಳನ್ನ ನಾವು ರಷ್ಯಾ, ಚೀನಾ, ಮೊರಾಕೊ, ಕೆನಡಾದಿಂದಲೇ ತರಿಸ್ಕೊಳ್ತೀವಿ. ಅಂದ್ರೆ ಆ ದೇಶಗಳಲ್ಲಿ ಏನಾದರೂ ಸಣ್ಣ ಏರುಪೇರಾದ್ರೂ ಅದರ ನೇರ ಏಟು ನಮ್ಮ ಹೊಲದ ಮೇಲೆ ಬೀಳುತ್ತೆ. ಜಾಗತಿಕ ಮಾರುಕಟ್ಟೆಯ ಮುಂದೆ ನಮ್ಮ ಕೃಷಿ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಸಣ್ಣ ಉದಾಹರಣೆ ನೋಡಿ. ರಷ್ಯಾ ಯುಕ್ರೇನ್ ಮಧ್ಯೆ ಯುದ್ಧ ಶುರುವಾಯಿತು. ತಕ್ಷಣ ಯೂರಿಯಾ ಮಾಡೋಕೆ ಬೇಕಾದ ನ್ಯಾಚುರಲ್ ಗ್ಯಾಸ್ ಬೆಲೆ ಜಾಸ್ತಿಯಾಯಿತು. ಸಮುದ್ರದಲ್ಲಿ ಹಡಗುಗಳ ಓಡಾಟ ಕಷ್ಟವಾಗಿ, ಟ್ರಾನ್ಸ್ಪೋರ್ಟ್ ಮತ್ತೆ ಇನ್ಶೂರೆನ್ಸ್ ರೇಟ್ ಆಕಾಶ ಮುಟ್ಟಿತು. ಎಲ್ಲೋ ಪೂರ್ವ ಯುರೋಪ್ನಲ್ಲಿ ನಡೆದ ಯುದ್ಧದ ಎಫೆಕ್ಟ್ ಕೊನೆಗೆ ನಮ್ಮ ರೈತರ ಗೊಬ್ಬರದ ಚೀಲ ಖಾಲಿಯಾಗೋದ್ರಲ್ಲಿ ಬಂದಿಲ್ತು. ಇದಿಷ್ಟೇ ಅಲ್ಲ, ಈ ಗ್ಲೋಬಲ್ ಟೆನ್ಷನ್ ಮಧ್ಯೆ ಅಮೆರಿಕದ ಡಾಲರ್ ರೇಟ್ ಸ್ಟ್ರಾಂಗ್ ಆಗ್ತಿದೆ. ಡಾಲರ್ ರೇಟ್ ಏರಿದಷ್ಟು ನಾವು ತರಿಸ್ಕೊಳ್ಳೋ ವಸ್ತುಗಳ ಬೆಲೆ ದುಬಾರಿಯಾಗುತ್ತೆ. ಅದೇ ಟೈಮಲ್ಲಿ ಚೀನಾದಂಥ ದೇಶಗಳು ಮೊದಲು ನಮ್ಮ ದೇಶದ ರೈತರಿಗೆ ಸಿಗ್ಲಿ ಅಂತ ರಫ್ತಿನ ಮೇಲೆ ಬ್ರೇಕ್ ಹಾಕ್ತಾರೆ. ಇವೆರಡೂ ಸೇರಿ ಇಡೀ ಪ್ರಪಂಚದಲ್ಲೇ ಗೊಬ್ಬರದ ದೊಡ್ಡ ಅಭಾವ ಸೃಷ್ಟಿಯಾಗಿದೆ. ಮಣ್ಣಿನ ಆರೋಗ್ಯ ಮತ್ತು ಅದರ ಮೇಲಾಗುವ ಪರಿಣಾಮಗಳು. ಜಾಗತಿಕ ವಿಚಾರಗಳನ್ನ ಬದಿಗಿಟ್ಟು ಈಗ ನಮ್ದೇ ನೆಲದ ವಾಸ್ತವಕ್ಕೆ ಬರೋಣ. ಈ ಬಿಕ್ಕಟ್ಟು ಬರೀ ಗೊಬ್ಬರ ಸಿಗ್ತಿಲ್ಲ ಅನ್ನೋದಕ್ಕಷ್ಟೇ ಸೀಮಿತವಾಗಿಲ್ಲ. ಇದು 3 ರೀತಿಯಲ್ಲಿ ನಮಗೆ ಪೆಟ್ಟು ಕೊಡ್ತಿದೆ. ಆರ್ಥಿಕವಾಗಿ ನೋಡಿದರೆ ಕೃಷಿ ಖರ್ಚು ಜಾಸ್ತಿಯಾಗಿ, ಲಾಭ ಕಡಿಮೆಯಾಗಿ ಸಾಲದ ಹೊರೆ ಏರ್ತಿದೆ. ಇನ್ನು ಬೆಳೆಯ ವಿಚಾರಕ್ಕೆ ಬಂದರೆ ಇಳುವರಿ ಫಿಕ್ಸ್ ಇಲ್ಲ, ಕ್ವಾಲಿಟಿ ಡೌನ್ ಆಗ್ತಿದೆ, ಹೊಸ ರೋಗಗಳು ಬರ್ತಿವೆ. ಪರಿಸರದ ಕಡೆ ಗಮನಿಸಿದರೆ ಇದು ಇನ್ನೂ ಡೇಂಜರ್. ಅಂತರ್ಜಲ ಹಾಳಾಗ್ತಿದೆ, ಮಣ್ಣು ಆಮ್ಲೀಯ ಆಗ್ತಿದೆ, ಮಣ್ಣಲ್ಲಿರೋ ಉಪಯುಕ್ತ ಜೀವಾಣುಗಳು ಸಾಯ್ತಿವೆ. ನಾವೆಲ್ಲರೂ ಒಪ್ಪುಕೊಳ್ಳೇಬೇಕಾದ ಕಟು ಸತ್ಯ ಒಂದಿದೆ. ಹೆಚ್ಚು ಯೂರಿಯಾ ಹಾಕಿದಷ್ಟು ಮಣ್ಣಿನ ನ್ಯಾಚುರಲ್ ಬ್ಯಾಲೆನ್ಸ್ ಹಾಳಾಗಿ ಜೈವಿಕ ಕಾರ್ಬನ್ ಕಮ್ಮಿಯಾಗುತ್ತೆ. ಮಣ್ಣಿನ ಸತ್ವ ಹೋದಾಗ ಹೋದ ವರ್ಷದಷ್ಟೇ ಬೆಳೆ ತೆಗಿಬೇಕು ಅಂದ್ರೆ ಈ ವರ್ಷ ಇನ್ನೂ ಜಾಸ್ತಿ ಗೊಬ್ಬರ ಸುರಿಬೇಕಾಗತ್ತೆ. ಇದೊಂದು ವಿಷವರ್ತುಲ. ನಾವೇ ನಮ್ಮ ಮಣ್ಣನ್ನ ವೀಕ್ ಮಾಡಿ ರಾಸಾಯನಿಕಗಳಿಗೆ ದಾಸರಾಗ್ತಿದ್ದೀವಿ. ಇನ್ಮುಂದೆ ನಮ್ಗೆ ಗೊಬ್ಬರನೇ ಸಿಗಲ್ವಾ? ಇಷ್ಟೆಲ್ಲ ನೋಡಿದಾಗ ಸಹಜವಾಗಿ ನಮ್ಮೆಲ್ಲರ ಮನಸ್ಸಲ್ಲಿ ಈ ಆತಂಕ ಶುರುವಾಗುತ್ತಲ್ವಾ? ರಸಗೊಬ್ಬರ ಸಂಪೂರ್ಣವಾಗಿ ಮಾಯ ಆಗಲ್ಲ, ನಿಜ. ಆದ್ರೆ ಅದು ಸುಲಭವಾಗಿ ಕಮ್ಮಿ ರೇಟಿಗೆ ಸಿಗ್ತಿದ್ದ ಆ ಕಾಲ ಇದೆಯಲ್ಲ, ಅದು ಮಾತ್ರ ಮುಗಿತಾ ಬರ್ತಿದೆ. ಹೌದು, ಗೊಬ್ಬರ ಸಿಗೋದೇ ಇಲ್ಲ ಅಂತ ಭಯಪಡೋ ಅಗತ್ಯ ಇಲ್ಲ, ಆದ್ರೆ ಕೃಷಿ ವ್ಯವಸ್ಥೆ ಮಾತ್ರ ಖಂಡಿತ ಬದಲಾಗ್ತಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ನೋಡಿ. ಗೊಬ್ಬರದ ಹಂಚಿಕೆ ಮೇಲೆ ಸರ್ಕಾರದ ಕಂಟ್ರೋಲ್ ಇನ್ನೂ ಸ್ಟ್ರಿಕ್ಟ್ ಆಗುತ್ತೆ. ಸಬ್ಸಿಡಿ ಲಿಮಿಟ್ಸ್ ಅಂದ್ರೆ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಡಿಬಿಟಿ ತರದ ರೂಲ್ಸ್ ಇನ್ನೂ ಟೈಟ್ ಆಗ್ಲಿವೆ. ಬೆಲೆ ಅಂತೂ ಗ್ಯಾರಂಟಿ ಹೆಚ್ಚಾಗುತ್ತೆ, ಮತ್ತೆ ಗೊಬ್ಬರ ಕೈಗೆ ಸಿಗೋದು ಕೂಡ ತಡವಾಗ್ಬೋದು. ಈ ಹೊಸ ಬದಲಾವಣೆಗಳಿಗೆ ನಾವು ಈಗಿಂದಲೇ ರೆಡಿಯಾಗೋದು ನಮ್ಮ ಕೃಷಿಯ ಉಳಿವಿಗಾಗಿ ತುಂಬಾನೇ ಇಂಪಾರ್ಟೆಂಟ್. ರೈತರಿಗಾಗಿ ಇರುವ ಪರ್ಯಾಯ ಪರಿಹಾರಗಳು. ಇಷ್ಟೊತ್ತು ನಾವು ಕಷ್ಟಗಳ ಬಗ್ಗೆನೇ ಮಾತಾಡ್ದ್ವಿ.
ಈಗ ಈ ಸಮಸ್ಯೆಯಿಂದ ಹೊರಬರೋಕೆ ನಮ್ಮುಂದಿರೋ ದಾರಿಗಳೇನು ಅನ್ನೋದನ್ನ ನೋಡೋಣ. ಟೆಕ್ನಾಲಜಿ ಕಡೆ ನೋಡೋದಾದ್ರೆ ನಮ್ಮ ಮುಂದಿರೋ ಬೆಸ್ಟ್ ಆಪ್ಷನ್ ಅಂದ್ರೆ ನ್ಯಾನೋ ಯೂರಿಯಾ. ಇದೊಂದು ಲಿಕ್ವಿಡ್ ಗೊಬ್ಬರ. ಇದನ್ನೇನು ಮೂಟೆಗಟ್ಟಲೆ ಹಾಕೋ ಹಾಗೆ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದ್ರೂ ಸಾಕು, ಬೆಳೆಗೆ ಸೂಪರಾಗಿ ಪೋಷಣೆ ಸಿಗುತ್ತೆ. ಖರ್ಚು ಕೂಡ ಕಮ್ಮಿ, ಜೊತೆಗೆ ಮಣ್ಣಿಗೂ ಯಾವುದೇ ಹಾನಿ ಇಲ್ಲ. ಕೆಮಿಕಲ್ಸ್ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕೆ ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಕೇವಲ ಹೊಸ ಟೆಕ್ನಾಲಜಿ ಮಾತ್ರ ಅಲ್ಲ, ನಮ್ಮ ಹಿರಿಯರು ಮಾಡ್ತಿದ್ದ ಸಾಂಪ್ರದಾಯಿಕ ಪದ್ಧತಿಗಳು ಈಗ ಮತ್ತೆ ಜೀವ ಪಡ್ಕೊಳ್ತಿವೆ. ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಜೀವಾಮೃತ, ಪಂಚಗವ್ಯ ಮತ್ತೆ ಹಸಿರೆಲೆ ಗೊಬ್ಬರ ಇವು ಬರೀ ಆಲ್ಟರ್ನೇಟಿವ್ಸ್ ಅಷ್ಟೇ ಅಲ್ಲ, ಇವು ನಮ್ಮ ಮಣ್ಣಿಗೆ ಮರುಜೀವ ಕೊಡುವ ಸಂಜೀವಿನಿಗಳು. ಇವು ಮಣ್ಣಲ್ಲಿ ತೇವಾಂಶ ಹಿಡಿದಿಡೋ ಕೆಪಾಸಿಟಿ ಹೆಚ್ಚಿಸ್ತವೆ, ಜೊತೆಗೆ ರಾಸಾಯನಿಕ ಗೊಬ್ಬರಗಳಿಗೆ ನಾವು ಸುರಿಯೋ ದುಡ್ಡನ್ನ ಭಾರಿ ಪ್ರಮಾಣದಲ್ಲಿ ಉಳಿಸುತ್ತವೆ. ಹಾಗಾದ್ರೆ ಭವಿಷ್ಯದ ಕೃಷಿಗೆ ಫಾರ್ಮುಲಾ ಏನು? ಸಿಂಪಲ್. ಮೊದಲು ಮಣ್ಣಿನ ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿ. ರಿಪೋರ್ಟ್ ನೋಡಿ ಮಣ್ಣಿಗೆ ಎಷ್ಟು ಬೇಕೋ ಅಷ್ಟೇ NPK ಗೊಬ್ಬರ ಕೊಡಿ. ಸುಮ್ನೆ ಒಂದೇ ಬೆಳೆ ಬೆಳೆಯೋ ಬದಲು ಬೆಳೆಗಳನ್ನ ಬದಲಾಯಿಸ್ತಾ ಇರಿ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಸಾಯನಿಕ, ಸಾವಯವ ಮತ್ತೆ ಜೈವಿಕ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಬಳಸುವ ಸಮಗ್ರ ಪೋಷಕಾಂಶ ನಿರ್ವಹಣೆ ಪದ್ಧತಿಯನ್ನ ಅಳವಡಿಸ್ಕೊಡಿ. ಇದೇ ನಮಗಿರೋ ಪರ್ಫೆಕ್ಟ್ ಸೊಲ್ಯೂಷನ್. ಈಗ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಏರಿಯಾದಲ್ಲೂ DAP, ಯೂರಿಯಾ ಶಾರ್ಟೇಜ್ ಇದೆಯಾ? ಈ ಪ್ರಾಬ್ಲಮ್ ಫೇಸ್ ಮಾಡೋಕೆ ನೀವು ಯಾವೆಲ್ಲ ಹೊಸ ಐಡಿಯಾಗಳನ್ನ, ಪರ್ಯಾಯ ಗೊಬ್ಬರಗಳನ್ನ ಟ್ರೈ ಮಾಡ್ತಿದ್ದೀರಾ? ಸ್ವಲ್ಪ ಯೋಚಿಸಿ. ನಿಮ್ಮ ಅನುಭವಗಳು ಬೇರೆಯವರಿಗೂ ದಾರಿದೀಪ ಆಗಬಹುದು. ಈ ಬಿಕ್ಕಟ್ಟನ್ನ ನಾವೆಲ್ಲ ಒಟ್ಟಾಗಿ ಎದುರಿಸೋಣ. ನೆನ್ಪಿರ್ಲಿ, ಸರಿಯಾದ ಮಾಹಿತಿ ಮತ್ತು ಸಿದ್ಧತೆಯೇ ನಮಗಿರೋ ಅತಿ ದೊಡ್ಡ ಅಸ್ತ್ರ. ಮತ್ತೆ ಸಿಗೋಣ. ನಮಸ್ಕಾರ.